ನಿಮ್ಗೆಲ್ಲ ಒಂದು ಪುಟ್ಟು ಲವ್ ಸ್ಟೋರಿ ಹೇಳ್ತೀನಿ. ಇದರಲ್ಲಿ ಮೋಸ ಹೋಗಿದ್ದು ಹುಡುಗನೇ, ಆದ್ರೆ ನೀವೆಲ್ಲರೂ ಬೈಯೋದು ಕೂಡ ಹುಡುಗನಿಗೆ ಅಂತ ಗೊತ್ತು. ಒಂದ್ ಹುಡುಗಿ ಕಾಲೇಜ್ಗೆ ಜಾಯ್ನ್ ಆಗಿರ್ತಾಳೆ. ಅವಳಿಗೆ ಒಂದ್ ಹುಡುಗ ಪರಿಚಯ ಕೂಡ ಆಗಿರ್ತಾನೆ. ಸ್ನೇಹ ತರ ಸ್ಟಾರ್ಟ್ ಆಗಿದ್ದು ಪ್ರೀತಿಯಾಗಿ ಬದಲಾಗುತ್ತೆ. ಲವ್ ಆದಾಗ ಸ್ಟಾರ್ಟಿಂಗು ಚೆನ್ನಾಗಿರುತ್ತೆ ಅಂತಾರಲ್ಲ, ಹಂಗೆ ಪ್ರತಿ ದಿನ ಮೀಟ್ ಆಗೋದು, ನೈಟ್ ಫುಲ್ಲು ಕಾಲಲ್ಲಿ ಮಾತಾಡೋದೆಲ್ಲ ನಡೀತಾ ಇರುತ್ತೆ. ಒಬ್ರನ್ನೊಬ್ರು ಬಿಟ್ಟೇ ಇರಲ್ಲ ಅನ್ನೋಷ್ಟು ಪ್ರೀತಿ ಮಾಡ್ತಾ ಹಚ್ಕೊಂಡಿರ್ತಾರೆ. ಲವ್ ಆದ ಮೊದಲನೇ ದಿನ ಆ ಹುಡುಗಿ ಒಂದ್ ಮಾತು ಹೇಳ್ತಾಳೆ. ಆ ಮಾತು ಆ ಹುಡುಗನ್ ಲೈಫ್ ನೇ ಹಾಳು ಮಾಡ್ಬಿಡುತ್ತೆ. ಆ ಹುಡುಗಿ ಹೇಳ್ತಾಳೆ, ನಾನು ಚಿಕ್ಕ ವಯಸ್ಸಿಂದ ಅಪ್ಪನ ಪ್ರೀತಿ ಹೇಗಿದೆ ಅನ್ನೋದು ನೋಡಿಲ್ಲ, ಅಪ್ಪ ಇದ್ರೂ ಕೂಡ ಇಲ್ದೇ ತರ ಬದುಕ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಈ ಮಾತು ಆ ಹುಡುಗನ್ ಮನಸ್ಸಲ್ಲಿ ಎಷ್ಟು ಭದ್ರವಾಗಿ ಕೂತ್ಕೊಳ್ಳುತ್ತೆ ಅಂದ್ರೆ ಅವನಿಗೂ ಕೂಡ ಅಪ್ಪ ಇರಲ್ಲ. ಅದಕ್ಕೆ ಅವ್ನು ಹೇಳ್ತಾನೆ, ಇವತ್ತಿಂದ ನೀನ್ ಅಪ್ಪ ಇಲ್ಲ ಅನ್ನೋದನ್ನ ಮರ್ತ್ಬಿಡು, ನಾನ್ ನಿನ್ಗೆ ಅಪ್ಪನಾಗಿರ್ತೀನಿ, ಅಪ್ಪನ ಪ್ರೀತಿ ಕೊಡ್ತೀನಿ ಅಂತ ಹೇಳ್ತಾನೆ. ಕೇಳ್ದರಿಗೆ ಲವ್ ಮಾಡೋ ಎಲ್ಲ ಹುಡುಗರು ಹೇಳೋಂತ ಕಾಮನ್ ವರ್ಡ್ ಅಂತ ಅನ್ಸ್ಬೋದು. ಆದ್ರೆ ಈ ಮಾತಿನ ಮೇಲೆ ಹುಡುಗ ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕಂತಾನೆ ಅಂದ್ರೆ ಮುಂದಿನ ಕತೆ ಕೇಳಿದ್ರೇನೆ ನಿಮ್ಗೇನೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಆ ಹುಡುಗಿ ಅವನನ್ನ ಲವರ್ ತರ ಮಾತ್ರ ನೋಡ್ತಾ ಇರ್ತಾಳೆ. ಆದ್ರೆ ಲವ್ ಮಾಡಿ ಸ್ವಲ್ಪ ದಿನ ಆದ್ರೂ ಆ ಹುಡುಗ ಅವಳನ್ನ ಮಗು ತರ ನೋಡ್ಕೊಂತಾ ಇರ್ತಾನೆ. ಒಂದು ದಿನನೂ ಕೂಡ ಅವಳನ್ನ ನೋಡದೆ ನಿದ್ದೆನೆ ಬರ್ತಾ ಇರಲ್ಲ. ಆ ಹುಡುಗಿಗೂ ಅಷ್ಟೇನೆ ಅವನೇ ಪ್ರಪಂಚ ಅನ್ನೋ ತರ ಪ್ರೀತಿ ಮಾಡ್ತಾ ಇರ್ತಾಳೆ. ಆ ಹುಡುಗಿ ಸ್ವಲ್ಪ ಫುಡ್ಡಿ, ಮಗಳು ಏನಾರು ತಿನ್ನಕ್ ಬೇಕು ಅಂತ ಹೇಳಿದ್ರೆ ಯಾವ ಅಪ್ಪ ತಾನಿಲ್ಲ ಅಂತ ಹೇಳ್ತಾರೆ. ಅದೇ ತರ ಇವನು ಕೂಡ ಮಿಡಲ್ ಕ್ಲಾಸ್ ಆದ್ರೂ ಅವನ ಹತ್ರ ದುಡ್ಡಿಲ್ಲ ಅಂದ್ರೂ ಅವಳಿಗೆ ಯಾವ್ದಕ್ಕೂ ಕೂಡ ಕಡಿಮೆ ಮಾಡ್ತಿರ್ಲಿಲ್ಲ. ಅವ್ನೇನೇ ಬೇಕು ಅಂದ್ರೂ ಬೇಡ ಅಂತ ಹೇಳ್ತಿರ್ಲಿಲ್ಲ. ಆ ಹುಡುಗಿ ಮನೆಯವ್ರು ಅವಳನ್ನ ಯಾವ ತರ ನೋಡ್ಕೊಂತ ಇರ್ತಾಳೆ ಅಂದ್ರೆ ಒಂದು ಕಾಲ್ನು ಕೂಡ ಮಾಡ್ತಿರಲ್ಲ, ರೀಚಾರ್ಜ್ ಕೂಡ ಮಾಡಿಸ್ತಿರಲ್ಲ. ಆದ್ರೆ ಈ ಹುಡುಗ ಅವನ ಹತ್ರ ಫೋನ್ ಕೆಟ್ಟೋಗಿದೆ ಅಂದ ತಕ್ಷಣನೇ ಅವನ ಹತ್ರ ಇದು 30,000 ರೂಪಾಯಿ ಫೋನ್ ಅವಳಿಗೆ ಕೊಡ್ತಾನೆ. ಅವನ ಹತ್ರ ದುಡ್ಡಿದೆ ಅಂತ ಅಲ್ಲ, ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರಿಗೆ ಫೋನ್ ಮಾಡ್ತಾಳೆ, ಅವಳಿಗೆ ನನ್ನ ಬಿಟ್ರೆ ಯಾರಿದ್ದಾರೆ ಅನ್ನೋ ಕಾಳಜಿಯಿಂದ. ನಮ್ಮ ಹುಡುಗರುಗಳು ಎಲ್ಲಿ ಯಾಮಾರ್ತಾರೆ ಗೊತ್ತಾ, ಅವರು ಚೈಲ್ಡಿಸ್ ತರ ಆಡೋದನ್ನೇ ಅವ್ರು ನಮ್ಮ ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇರ್ತಾರೆ ಅಂತ ನಂಬಿಡ್ತಾರೆ. ಅವ್ರು ನಗೋದನ್ನ ನೋಡಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ನಗುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಫಿಕ್ಸ್ ಆಗ್ಬಿಡ್ತಾರೆ. ಆದ್ರೆ ಆ ಹುಡುಗರುಗಳಿಗೆ ಗೊತ್ತಿರಲ್ಲ, ಆ ನಗುನೇ ಒಂದಿನ ಇವ್ರ ನಗುನ ಕಿತ್ಕೊಂಡ್ಬಿಟ್ಟು ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಆ ಹುಡುಗಿ ಹಾಸ್ಟೆಲ್ ಅಲ್ಲಿ ಊಟ ತಿನ್ನಕ್ ಆಗಲ್ಲ ಅಂದಾಗ ಅವನು ಅಡಿಗೆ ಮಾಡ್ಕೊಂಡು ತಿಂದಿರೋಂತ ಹುಡುಗ ಮಾರ್ನಿಂಗ್ 6 ಗಂಟೆಗೆ ಎದ್ದು ಬಾಕ್ಸ್ ತಗೊಂಡೋಗಿ ಕೊಡ್ತಾನೆ. ಈ ಪ್ರೀತಿನ ಅಪ್ಪನ ಪ್ರೀತಿಗೆ ಹೋಲ್ಸ್ಬೇಕು, ಅಮ್ಮನ ಪ್ರೀತಿಗೆ ಹೋಲ್ಸ್ಬೇಕಂತ ಗೊತ್ತಾಗ್ಲಿಲ್ಲ. ಇಷ್ಟೊಂದು ಪ್ರೀತಿ ಮಾಡ್ತಾ ಇರೋ ಹುಡುಗಂಗೆ ಒಂದಿನ ಹೃದಯನೇ ಹೊಡೆದೋಗ್ಬಿಡುತ್ತೆ ಅನ್ಕೊಳ್ಳಿ. ಯಾಕಂದ್ರೆ ಸ್ವಲ್ಪ ದಿನಗಳಿಂದ ಆ ಹುಡುಗಿ ಇಗ್ನೋರ್ ಮಾಡ್ತಾ ಇರ್ತಾಳೆ, ಮಾತಾಡ್ತಾ ಇರಲ್ಲ. ಏನಾದ್ರು ಕೇಳಿದ್ರೆ ರೀಸನ್ ಹೇಳ್ತಾ ಇರ್ತಾಳೆ. ಆ ಹುಡುಗ ಅವಳ ಮೇಲೆ ತುಂಬಾ ನಂಬಿಕೆ ಇಟ್ಟಿರ್ತಾನೆ, ಪ್ರೀತಿ ಮಾಡ್ತಾ ಇರ್ತಾನೆ, ಅದಕ್ಕೋಸ್ಕರ ಸುಮ್ನೆ ಆಗ್ಬಿಡ್ತಾನೆ. ಆದ್ರೆ ಹುಡುಗ ಅವಳನ್ನ ಎಷ್ಟು ಪ್ರೀತಿ ಮಾಡ್ತಿದೆ ಅಂತ ಅವಳ ಕಾಲೇಜ್ಗೆಲ್ಲ ಗೊತ್ತಿರುತ್ತೆ. ಒಂದಿನ ಒಂದ್ ಹುಡುಗಿ ಕಾಲ್ ಮಾಡ್ಬಿಟ್ಟು ಅವಳ ಬಗ್ಗೆ ನೆಗೆಟಿವ್ ಹೇಳ್ತಾನೆ. ಆದ್ರೆ ಹುಡುಗ ನಂಬಲ್ಲ. ಆದ್ರೆ ಅದೇ ಹುಡುಗಿ ಒಂದಿನ ಒಂದ್ ಫೋಟೋ ಕಳಿಸ್ತಾಳೆ. ಆ ಫೋಟೋದಲ್ಲಿ ಅವ್ನು ಪ್ರೀತಿ ಮಾಡ್ತಿದಂತ ಹುಡುಗಿ ಇನ್ನೊಂದು ಹುಡುಗನ ಎಗ್ಲು ಮೇಲೆ ಕೈ ಹಾಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರೋದಿರುತ್ತೆ. ಕೇಳಿಸ್ಕೊಂಡಿದ್ ನನಗೇನೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಇಮ್ಯಾಜಿನ್ ಮಾಡ್ಕೊಳ್ಳಿ ಹುಡುಗನ ಪರಿಸ್ಥಿತಿ ಏನಾಗಿರುತ್ತೆ. ಅವಳನ್ನೇ ಪ್ರಪಂಚ ಅನ್ಕೊಂಡಿರ್ತಾಳೆ. ಅವಳ ಕ್ಲಾಸ್ಮೇಟ್ ಪ್ರಪೋಸ್ ಮಾಡೋದಕ್ಕೂ ಕೂಡ ಇವ್ನು ರಿಜೆಕ್ಟ್ ಮಾಡಿರ್ತಾನೆ. ಅವಳ ಹಾಸ್ಟೆಲ್ ಫ್ರೆಂಡ್ ಪ್ರಪೋಸ್ ಮಾಡೋದಕ್ಕೂ ಕೂಡ ರಿಜೆಕ್ಟ್ ಮಾಡಿರ್ತಾನೆ. ರೀಸನ್ ಅವ್ನು ಪ್ರೀತಿ ಮಾಡ್ತಿರೋ ಹುಡುಗಿನ ತಾಯಿ ಅನ್ಕೊಂಡಿರ್ತಾನೆ, ದೇವತೆ ಅನ್ಕೊಂಡಿರ್ತಾನೆ, ಮಗು ಅಂತ ಅನ್ಕೊಂಡಿರ್ತಾನೆ. ನಾವು ಪ್ರೀತಿಸೋ ಹುಡುಗಿ ಇನ್ನೊಬ್ಬನ ಜೊತೆ ಮಾತಾಡಿದ್ರೇನೆ ತಡ್ಕೊಳಕ್ಕಾಗಲ್ಲ. ಅಂತದ್ರಲ್ಲಿ ಯಾವ್ದೋ ಹುಡುಗನ ಜೊತೆ ಅವಳ ಎಗ್ಲು ಮೇಲೆ ಕೈ ಹಾಕೊಂಡು ಹೋಗ್ತಾಳೆ, ಕಾಲೇಜ್ಗೆ ಬಂಕ್ ಮಾಡಿ ಅವನ ಜೊತೆ ದಿನ ಪೂರ್ತಿ ಪಾರ್ಕಲ್ಲಿ ಕಳೀತಾಳೆ ಅಂತ ಗೊತ್ತಾದಾಗ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಆ ಜೀವ ಹೆಂಗ್ ತಡ್ಕೊಬೇಕು ಹೇಳಿ. ಆ ಹುಡುಗಂಗೆ ಉಸಿರೇ ನಿಂತೋದಂಗಾಗುತ್ತೆ. ಕಣ್ಣೀರಿನ ಕೋಡಿ ಮನ್ಸಮ್ಮ ಡ್ಯಾಮ್ ನ ಮಾಡ್ಕೊಂಡು ಆಚೆ ಬರಕ್ ಶುರು ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಕೆಲವು ಹುಡುಗರು ವೀಕ್ನೆಸ್ ಅದು, ಖುಷಿನೇ ಆಗ್ಲಿ ದುಃಖನೇ ಆಗ್ಲಿ ತಡ್ಕೊಳಕ್ ಆಗಲ್ಲ. ಯಾವ ತರ ಅಳೋಕ್ ಶುರು ಮಾಡ್ತಾನೆ ಅಂತ ಅಂದ್ರೆ ಎಂತ ಕಲ್ಲು ಹೃದಯದವನ್ಗೂ ಕೂಡ ಕಣ್ಣೀರ್ ಬರೋಕ್ ಶುರು ಆಗುತ್ತೆ. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಮನೆ ಬಿಟ್ಟು ದುಡಿಯೋಕೆ ಅಂತ ಆಚೆ ಬಂದಾಗ ಪ್ರಪಂಚಕ್ಕಿಂತ ಹೆಚ್ಚಾಗಿ ತಾನ್ ಪ್ರೀತಿಸೋ ಹುಡುಗಿನ ನಂಬ್ತಾನೆ, ಮನೆಯವ್ರಿಗಿಂತ ಹೆಚ್ಚಾಗಿ ಅವಳನ್ನ ಪ್ರೀತಿ ಮಾಡ್ತಾನೆ. ಪ್ರೀತಿ ಶುರುವಾಗಿ ಬರೀ 4-5 ತಿಂಗಳಾಗಿರುತ್ತೆ. ಆದ್ರೆ ಅವ್ನ ನೋವನ್ನ ಸಮಾಧಾನ ಮಾಡಕ್ಕಿಂತ ಜೊತೆಗಿರೋ ಫ್ರೆಂಡ್ಸ್ ಗಳ ಕಡೆಯಿಂದನೂ ಆಗ್ತಿರಲ್ಲ. ಯಾರ ಮುಂದೆನೂ ಅಳದಿರೋ ಹುಡುಗ ಎಲ್ರ ಮುಂದೆನೂ ಬಿಕ್ಕಿ ಹೇಳಕ್ ಶುರು ಮಾಡ್ತಾನೆ. ಇನ್ನ ನಾನು ಬದುಕಬೇಕು ಅಂತ ಅನ್ಕೊಂಡಾಗ ನೆನಪಾಗೋದು ಅವ್ರ ಅಮ್ಮ. ಅಪ್ಪನೂ ಇಲ್ಲ, ನಾನು ಹೋಗ್ಬಿಟ್ರೆ ನಮ್ಮ ಅಮ್ಮಂಗೆ ದಿಕ್ಕ್ಯಾರು ಅಂತ ನೆನಪಾಗುತ್ತೆ. ಇಷ್ಟೆಲ್ಲ ಆದ್ರೂ ಪದೇ ಪದೇ ಹುಡುಗಿ ಕಡೆಯಿಂದ ಕಾಲ್ಸ್ ಬರ್ತಾನೆ ಇರುತ್ತೆ. ಅವಳು ನನ್ನ ಪ್ರೀತಿ ಮಾಡಿದ್ದು ನಿಜನ ಅಥವಾ ಇವಾಗ ನನ್ಗಾಗಿರೋ ಮೋಸ ನಿಜನ ಅಂತ ಹುಡುಗ ಒದ್ದಾಡ್ತಾ ಇರ್ತಾನೆ. ಆ ಹುಡುಗಿ ಫ್ರೆಂಡ್ ಫೋನ್ ಇಂದ ಪದೇ ಪದೇ ಕಾಲ್ ಮಾಡ್ತಾನೆ ಇರ್ತಾಳೆ. ಕಾಲು ಪಿಕ್ ಮಾಡಿದ ತಕ್ಷಣ ಹುಡುಗಿ ಬಿಕ್ಕಿ ಹೇಳೋಕೆ ಶುರು ಮಾಡ್ಬಿಡ್ತಾಳೆ. ಅವಳು ಅಳ್ತಾ ಇರೋ ಫೋರ್ಸ್ಗೆ ಉಸಿರು ಹಿಡ್ಕೊಳ್ಳೋ ತರ ಆಗ್ಬಿಡುತ್ತೆ. ಸಮಾಧಾನ ಮಾಡ್ಕೊಂಡು ಹುಡುಗಿ ಹೇಳ್ತಾಳೆ, ನೀನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ಯಾವತ್ತೂ ಈ ತರ ಮೋಸ ಮಾಡಲ್ಲ, ನನ್ನ ಬಿಟ್ಟೋಗ್ಬೇಡ ಅಂತ ಬೇಡ್ಕೊಂತಾಳೆ. ನೀನ್ ಇಲ್ಲ ಅಂತ ಅಂದ್ರೆ ಸತ್ತೋಗ್ಬಿಡ್ತೀನಿ ಅಂತ ಹೋಗಿರ್ತಾಳೆ. ಇಷ್ಟೆಲ್ಲ ಆದ್ಮೇಲೆ ಆ ಇನ್ನೊಬ್ಬ ಹುಡುಗನ ಬಗ್ಗೆ ಕೇಳಿ ನನಗಂತೂ ಮಾತೆ ಬರಲಿಲ್ಲ. ಆ ಇನ್ನೊಬ್ಬ ಹುಡುಗ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ, ಸ್ಮೋಕ್ ಇಲ್ಲದೆ ತಿಂಡಿನೇ ಮಾಡಲ್ಲ, ಹುಡುಗಿರ್ ಶೋಕಿ ಬೇರೆ ಇರುತ್ತೆ. ಇಂಥವನ್ಗೋಸ್ಕರ ಜೀವಕ್ಕೆ ಜೀವ ಅನ್ಕೊಂಡಿರೋ ಹುಡುಗಂಗೆ ಮೋಸ ಮಾಡ್ತಾಳೆ. ರಕ್ತ ಕುದಿಯುವಂತ ಒಂದ್ ಘಟನೆ ಹೇಳ. ಹುಡುಗಿ ಊಟಕ್ಕೆ ಅಮೌಂಟ್ ಬೇಕು ಅಂದಾಗೆಲ್ಲ ಹುಡುಗ ಒಂದ್ ಸ್ಕ್ಯಾನರ್ಗೆ ಪೇ ಮಾಡ್ತಾ ಇರ್ತಾನೆ. ಹೋಟೆಲ್ದು ಅನ್ಕೊಂಡು ಆಗ್ತಾ ಇರ್ತಾನೆ, ಆದ್ರೆ ಅದು ಇನ್ನೊಬ್ಬ ಹುಡುಗಂದಾಗಿರುತ್ತೆ. ಊಟಕ್ಕೋಸ್ಕರ ಅಲ್ಲ, ಸಿಗರೇಟ್ ಸೇದಕ್ಕೆ ಶೋಕಿ ಮಾಡಕ್ಕೆ ಅಂತ ಅವ್ನಿಗೆ ಹಾಕ್ಸ್ತಾ ಇರ್ತಾನೆ. ಎಷ್ಟು ನೋವಾಗುತ್ತೆ ಅಲ್ವಾ. ಕಷ್ಟಪಟ್ಟು ಕೆಲಸ ಮಾಡಿ ತಾನು ಊಟ ಮಾಡಿದ್ರೆ ನಾನು ಪ್ರೀತಿಸಿರೋ ಹುಡುಗಿ ಹಸುವಿಂದ ಇರಬಾರ್ದು ಅಂತ ಹಾಕಿದ್ರೆ ಅವಳು ಇನ್ನೊಬ್ಬ ಲವರ್ಗೆ ಕೊಡ್ತಾ ಇರ್ತಾಳೆ ಅಂದಾಗ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಆ ಹುಡುಗಿನ ಒಪ್ಕೊಬೇಕಾ ಇಲ್ವಾ ಅಂತ ಹೇಳಿ ಹುಡುಗ ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇರ್ತಾನೆ. ಅದೇ ಅವನಿಗೆ ಮುಳುವಾಗುತ್ತೆ. ಈ ಹುಡುಗ ಒಂದು ದೊಡ್ಡ ತಪ್ಪು ಮಾಡ್ಬಿಡ್ತಾನೆ. ಅವಳು ಕಣ್ಣೀರ್ನ ನೋಡಿ ಆ ಹುಡುಗಿ ಫ್ರೆಂಡ್ಸ್ ಹೇಳೋ ಮಾತುಗಳನ್ನ ಕೇಳಿ ಅವಳನ್ನ ಕ್ಷಮಿಸ್ಬಿಡ್ತಾನೆ. ತಪ್ಪು ಅನ್ನೋದು ಎಲ್ಲರೂ ಕೂಡ ಮಾಡ್ತಾರೆ, ಅದನ್ನ ತಿದ್ದಿ ನಡಿಬೇಕು ಅಂತ ಅನ್ಕೊಂಡು ಕ್ಷಮಿಸ್ಬಿಟ್ಟು ಚೆನ್ನಾಗಿರ್ತಾರೆ ಇಬ್ರು. ಆದ್ರೆ ಹುಡುಗನೊಬ್ಬ ಬೆಸ್ಟ್ ಫ್ರೆಂಡ್ ಹೇಳ್ತಾ ಇರ್ತಾನೆ, ಅವಳು ಸರಿ ಇಲ್ಲ ಬಿಟ್ಬಿಡು ಅಂತ. ಅದೇ ತರ ತುಂಬಾ ಜನ ಹುಡುಗಿರು ಕೂಡ ಹೇಳ್ತಾ ಇರ್ತಾರೆ, ಅವಳು ಸರಿ ಇಲ್ಲ ಬ್ರೋ ಬಿಡಿ ಅವಳನ್ನ. ಪ್ರೀತಿ ಜಾಸ್ತಿ ಆದಾಗ ಕಣ್ಣು ಕಾಣಲ್ಲ ಅಂತ ಹೇಳ್ತಾರಲ್ಲ, ಅದು ನಿಜ ಅನ್ಸ್ಬಿಡ್ತೀವಿ ಒಂದು ಸ್ಟೋರಿ. 3 ತಿಂಗಳು ತುಂಬಾ ಚೆನ್ನಾಗಿರ್ತಾರೆ. ಹೆಂಗೆ ಅಂತ ಹೇಳಿದ್ರೆ ನೋಡಿದವ್ರಿಗೆ ದೃಷ್ಟಿ ಹಾಕ್ಬೇಕು ಇವ್ರ ಜೋಡಿ ಮೇಲೆ ಅನ್ನೋ ರೇಂಜ್ ಇರ್ತಾರೆ. ಅವ್ರದೇ ಆದ ಪ್ರಪಂಚದಲ್ಲಿ ಇರ್ತಾರೆ. ಹಾಗೆ ಹುಡುಗಿ ಕಾಲೇಜ್ಗೆ ರಜಾ ಕೂಡ ಕೊಡ್ತಾರೆ. ಅವಳು ಬೆಂಗಳೂರಿಗೆ ಹೋಗ್ತಾಳೆ. ಅಲ್ಲಿ ಮನೇಲಿ ಪ್ರಾಬ್ಲಮ್ ಇದೆ ಅಂತ ಕೆಲಸಕ್ಕೂ ಕೂಡ ಜಾಯ್ನ್ ಆಗ್ತಾಳೆ. ಹುಡುಗಿಯರ ಅಮ್ಮಂಗೂ ಕೂಡ ಇವರಿಬ್ರು ಫ್ರೆಂಡ್ಸ್ ಅಂತ ಗೊತ್ತಿರುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಹುಡುಗಿ ಒಂದು ಮೆಸೇಜ್ ಆಗ್ತಾಳೆ, ನನ್ನನ್ನ ಕಾಲೇಜ್ ಕಳ್ಸಲ್ವಂತೆ, ನನಗೆ ಮದುವೆ ಮಾಡ್ತಾರೆ ಅಂತ ಹತ್ಕೊಂಡು ಮೆಸೇಜ್ ಆಗ್ತಾಳೆ. ಹುಡುಗ ಅವ್ರ ಅಮ್ಮಂಗೆ ಕಾಲ್ ಮಾಡ್ತಾನೆ. ಅವ್ರ ಅಮ್ಮ ಹೇಳಿದ ಮಾತು ಕೇಳಿ ಮತ್ತೆ ಹುಡುಗನ ಹೃದಯ ಹೊಡೆದೋಗುತ್ತೆ.
ಹೋಗುತ್ತೆ. ಆ ಅಮ್ಮ ಹೇಳ್ತಾರೆ ನನ್ನ ಮಗಳು ಸರಿ ಇಲ್ಲ, ಯಾರ್ಯಾರ ಜೊತೆ ವಿಡಿಯೋ ಕಾಲ್ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ, ರೋಡಲ್ಲೆಲ್ಲ ಮಾತಾಡ್ಕೊಂಡು ನಿಂತಿರ್ತಾಳೆ ಅಂತ. ಹುಡುಗ ಇವಾಗ ನಿಜವಾಗ್ಲೂ ಬದುಕಿರ್ಬೇಕು. ಇವನು ಯಾವ ಮಟ್ಟಿಗೆ ಹುಚ್ಚ. ಇವಾಗ ಈ ಲವ್ ಸ್ಟೋರಿಗೆ ಟ್ವಿಸ್ಟ್ ಬಂದಿದೆ ಅನ್ಕೊಳ್ಳಿ. ಆ ಹುಡುಗಿ ನನಗೆ ಕಾಲ್ ಮಾಡ್ತಾಳೆ. ನಾನ್ ಮಾಡಿರೋದು ಮಾತ್ರ ಹೇಳ್ತಾ ಇದ್ರ, ಹುಡುಗ ಬೈದಿದ್ದನ್ನ ಏನಕ್ಕೆ ನೀವು ವೈಡ್ ಮಾಡ್ತಾ ಇದ್ರ ಅಂತ. ಹುಡುಗ ಏನಕ್ಕೆ ಬೈದ ಅಂತ ಹೇಳ್ತೀನಿ. ಈ ತರ ಹುಡುಗಂಗೆ ಮೋಸ ಮಾಡಿದಾಗ ಹುಡುಗಿಗೆ ನಾಚಿಕೆ ಆಗ್ಲಿಲ್ಲ. ಯಾರೋ ಒಬ್ರು ನಿನ್ ಸ್ಟೋರಿ ಅಂತ ಹೇಳಿದಾಗ ಹುಡುಗಿಗೆ ನಾಚಿಕೆ ಆಗ್ಬಿಟ್ಟಿದೆ. ಇನ್ ಮುಂದೆ ನಡೆದಿರೋ ಸ್ಟೋರಿನ ಕೇಳಿದ್ರೆ ನಿಮ್ಗೇನೆ ಯಾರು ಬೈಬೇಕು ಅಂತ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಅಷ್ಟೆಲ್ಲ ಹುಡುಗಿ ಮಾಡಿದ್ರು ಹುಡುಗಿ ಪರವಾಗಿ ನಿಂತ್ಕೊಂಡು ಅವ್ರ ಅಮ್ಮನ ಹತ್ರ ಮಾತಾಡಿ ಆ ಹುಡುಗಿ ಕಾಲೇಜಿಗೆ ಬರೋ ತರ ಮಾಡ್ತಾನೆ. 3 ತಿಂಗಳು ಮತ್ತೆ ಚೆನ್ನಾಗಿರ್ತಾರೆ. ಅದಾದ್ಮೇಲೆ ಒಂದು ಹುಡುಗಿ ಮತ್ತೆ ಒಂದು ಫೋಟೋ ಕಳಿಸ್ತಾಳೆ. ಅದೇ ಹುಡುಗಿ ಅದೇ ಹುಡುಗನ ಜೊತೆ ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ಓಡಾಡ್ತಿರೋ ಫೋಟೋ. ಮತ್ತೆ ಇಬ್ರು ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ. ಈ ಸರಿ ಜಗಳ ಅಂತೂ ಪೀಕ್ ಲೆವೆಲ್ ಹೋಗುತ್ತೆ. ಹಾಸ್ಟೆಲ್ ಹತ್ರ ಹೋಗಿ ಜಗಳ ಮಾಡಿ ಆ ಹುಡುಗಿ ಕೊಟ್ಟಿರುವಂತ ಫೋನ್ ವಾಪಸ್ ಇಸ್ಕೊಂಡ್ ಬಂದ್ಬಿಡ್ತಾನೆ. ಆ ಹುಡುಗಿ ಇವತ್ತು ಕೇಳ್ತಾಳೆ ಆ ಹುಡುಗ ಬೈತಿದ್ದನ್ನ ಏನಿಗೆ ಕೇಳಲ್ಲ ಅಂತ. ಪ್ರತಿಯೊಂದು ಹುಡುಗನು ಕಮೆಂಟ್ ಮಾಡಿ ನಿಮ್ ಹುಡುಗಿ ಏನಾರು ಈ ತರ ಮಾಡಿದೆ ಅಂತ ಹೇಳಿದ್ರೆ ನೀವು ಅವಳಿಗೆ ಬೈತಿದ್ರ ಬೈಯಲ್ವಾ? ಇಂತ ಕಿತ್ತೋಗಿರೋ ಪ್ರೀತಿ ನನಗೆ ಬೇಕಾಗಿಲ್ಲ ಅಂದ್ಬಿಟ್ಟು ಫೋನ್ ಇಸ್ಕೊಂಡ್ ಬಂದ್ಬಿಡ್ತಾನೆ. 1 ದಿನ ಆಗುತ್ತೆ, 2 ದಿನ ಆಗುತ್ತೆ, 3ನೇ ದಿನ ಮತ್ತೆ ಹುಡುಗಿ ಕಾಲ್ ಮಾಡ್ತಾಳೆ, ಮತ್ತೆ ಹೇಳ್ತಾಳೆ, ಮತ್ತೆ ಇವನು ಕೂಡ ಯಾಮಾಡ್ತಾನೆ. ಟ್ರೂ ಆಗಿ ಲವ್ ಮಾಡಿದ್ರೆಲ್ಲ ಇದೇ ಕತೆ ಅನ್ಸುತ್ತೆ. ನಾವು ಪ್ರೀತಿಸೋ ಹುಡುಗಿಯ 100 ಜನದ ಹಿಂದೆ ಹೋದ್ರು ಹುಡುಗರುಗಳು ಮಾತ್ರ ಅವರಿಂದನೇ ಹೋಗ್ತಾರೆ. ಇವಳ ಬಗ್ಗೆ ಅವನ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಿಲ್ಲ. ಮತ್ತೆ ಒಪ್ಕೊಂತಾನೆ, ಮತ್ತೆ ಚೆನ್ನಾಗಿರ್ತಾನೆ, ಮತ್ತೆ ಫೋನ್ ಕೊಡ್ತಾನೆ. ಇಷ್ಟು ಪ್ರೀತಿ ಕೊಟ್ಟರು ಹುಡುಗಿ ಯಾಕೆ ಈ ತರ ಮಾಡ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ. 1 ತಿಂಗಳು ಚೆನ್ನಾಗಿರ್ತಾಳೆ, 2 ತಿಂಗಳು ಚೆನ್ನಾಗಿರ್ತಾಳೆ, ಮತ್ತೆ ಅವಳಿಗೆ ಇನ್ನೊಂದು ಹುಡುಗನ ಜೊತೆ ಲವ್ ಸ್ಟಾರ್ಟ್ ಆಗುತ್ತೆ. ಯಾವ ತರ ಮೋಸ ಮಾಡ್ತಾ ಇರ್ತಾಳೆ ಅಂದ್ರೆ ಇವನ ಹತ್ರ ಅವಳದು ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ. ಆದ್ರೂ ಅವಳು ಇನ್ನೊಂದು ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ಮೆಸೇಜ್ ಮಾಡ್ತಾ ಇರ್ತಾಳೆ. ಆ ಹೊಸ ಹುಡುಗನ ಜೊತೆ ನಂದು ಬ್ರೇಕಪ್ ಆಗಿದೆ ಅಂತ ಹೇಳಿ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿರ್ತಾಳೆ. ಈ ಹುಡುಗಂಗೂ ಹೊಸ ಹುಡುಗಂಗೂ ಗೊತ್ತಾಗಿ ಇಬ್ರಿಗೂ ಜಗಳ ಶುರು ಆಗುತ್ತೆ. ಅಷ್ಟರಲ್ಲಿ ಅವರಿಬ್ರು ಚಾಮುಂಡಿ ಬೆಟ್ಟ ಅಂತೆಲ್ಲ ಸುತ್ತಾಡಿರ್ತಾರೆ. ಕೇಳಿದ ತಕ್ಷಣ ಇವನ ಹೃದಯ ಮತ್ತೆ ಹೊಡೆದೋಗುತ್ತೆ. ಮತ್ತೆ ಇವರಿಬ್ರಿಗೂ ಜಗಳ ಆಗುತ್ತೆ. ಮತ್ತೆ ಹುಡುಗಿ ನನ್ನ ಬಿಟ್ಟು ಹೋಗ್ಬೇಡ ಅಂತ ಕೇಳ್ಕೊಂತಾಳೆ, ಕಣ್ಣೀರ್ ಹಾಕ್ತಾಳೆ. ಮತ್ತೆ ಇವನು ಮೋಸ ಹೋಗ್ತಾನೆ, ಮತ್ತೆ ಯಾಮಾರ್ತಾನೆ. ಮತ್ತೆ ಈ ತರ ಎಲ್ಲ ಮೋಸ ಮಾಡಲು ಅನ್ನೋ ಫ್ರಸ್ಟ್ರೇಷನ್ ತಡ್ಕೊಳಕಾಗದೆ ಹುಡುಗಿ ಮನೆಯವ್ರಿಗೆ ಎಲ್ಲ ವಿಷಯನೂ ಹೇಳ್ತಾನೆ. ಆದ್ರೆ ಈ ಹುಡುಗನ ಮನಸ್ಸಲ್ಲಿ ಒಂದೇ ಒಂದು ಕೂತಿರುತ್ತೆ, ಅಪ್ಪ ಇಲ್ದಿರೋ ಹುಡುಗಿ ನಾನು ಇವಾಗ ಕೈ ಬಿಟ್ಟಿದೆ ಅಂತ ಹೇಳಿದ್ರೆ ಇವಾಗಿನ ಪ್ರಪಂಚ ಸರಿ ಇಲ್ಲ, ಈ ಹುಡುಗಿ ಹಾಳಾಗ್ಬಿಡ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮತ್ತೆ ಎಕ್ಸ್ಕ್ಯೂಸ್ ಕೊಟ್ಟು ಪ್ರೀತಿ ಮಾಡ್ತಾನೆ. ಹುಡುಗಿಗೆ ಕಾಲೇಜು ರಜೆ ಇರುತ್ತೆ. ಹುಡುಗನ್ಗೆ ಮನ್ಸು ಕೆಟ್ಟೋಗ್ಬಿಟ್ಟಿರುತ್ತೆ. ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಕರೆದಿರ್ತಾನೆ. ಹುಡುಗಿ 11 ಗಂಟೆಗೆ ಬರ್ತೀನಿ ಅಂತ ಹೇಳಿ 4 ಗಂಟೆ ಆದ್ರೂ ಬಂದಿರಲ್ಲ. ಹುಡುಗಂಗೆ ಭಯ ಶುರುವಾಗಿರುತ್ತೆ. ಲೊಕೇಶನ್ ಹುಡುಗಿ ಅಷ್ಟೊಂದು ಮೋಸ ಮಾಡಿದ್ರು ಹುಡುಗನ ಮನಸ್ಸಲ್ಲಿ ಇದ್ದಿದ್ದೊಂದೇ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹತ್ರ ಹೋಗಿ ಬೇಡ್ಕೊಂಡ್ರೆ ನಮ್ಮ ಹುಡುಗಿ ಚೇಂಜ್ ಆಗ್ತಾಳೆ, ನಮ್ಮ ಹುಡುಗಿ ನಿಯತ್ತಾಗಿರ್ತಾಳೆ ಅಂತ. ದೇವ್ರನ್ನ ನೋಡ್ಬೇಕು ಅಂತ ಅನ್ಕೊಂಡಾಗ ತಾನ್ ಪ್ರೀತಿಸೋ ಹುಡುಗಿನ ಇನ್ನೊಬ್ಬನ ಜೊತೆ ಅವ್ರ ಮನೇಲಿ ನೋಡಿದಾಗ ಹೆಂಗಾಗುತ್ತೆ ಅಲ್ವಾ? ಈ ಟೈಮಲ್ಲಿ ಹುಡುಗಂಗೆ ಕೋಪಕ್ಕಿಂತ ದುಃಖ ಜಾಸ್ತಿ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಷ್ಟೊಂದು ಮನಸ್ಸಲ್ಲಿ ನೋವಿದ್ರು ಕೂಡ ಯಾರ ಹತ್ರನು ಹೇಳಕ್ ಆಗಲ್ಲ. ಯಾಕಂದ್ರೆ ಇಷ್ಟೆಲ್ಲ ನಡೆದಿರೋದು ಫ್ರೆಂಡ್ಸ್ಗೆಲ್ಲ ಗೊತ್ತಿರುತ್ತೆ. ಮತ್ತೆ ಮರ್ಯಾದೆ ಹೋಗುತ್ತೆ ಅಂತ ಎಲ್ಲಾನು ತಡ್ಕೊಂಡಿರ್ತಾನೆ. ಇಷ್ಟೆಲ್ಲ ನೋವನ್ನ ಮನಸ್ಸಲ್ಲಿ ಇಟ್ಕೊಂಡು ಹೆಂಗ್ ತಡ್ಕೊಂಡಿರ್ಬೇಕಲ್ವಾ? ನಡು ರೋಡಲ್ಲಿ ಜಗಳ ಮಾಡ್ತಾನೆ, ಕಣ್ಣೀರ್ ಹಾಕ್ತಾನೆ. ಈ ತರ ಪರಿಸ್ಥಿತಿ ಯಾವ ಶತ್ರುಗೂ ಕೂಡ ಬರೋದ್ ಬೇಡ. ಈ ಹುಡುಗನ್ ಪ್ರೀತಿನ ಯಾರಿಗ ಹೋಲಿಸ್ತೀರಾ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಕೂಡ ಹುಡುಗಿನ ಮನೆ ಕರ್ಕೊಂಡು ಹೋಗ್ತಾನೆ. ಒಬ್ಬಂಟಿಯಾಗಿ ಕುತ್ಕೊಂಡು ತಾನೊಬ್ಬ ಹುಡುಗ ಅನ್ನೋದನ್ನು ಮರೆತು ಬಿಕ್ಕಳಿಸ್ಕೊಂಡು ಅಳಕ್ಕೆ ಶುರು ಮಾಡ್ತಾನೆ. ಮನೇಲಿ ಇದ್ದಿದ್ದಕ್ಕೆ ಹುಡುಗಿ ಹೇಳಿರೋ ರೀಸನ್, ನಂದೊಂದು ಬಟ್ಟೆ ಅವ್ರ ಮನೇಲಿ ಉಳ್ಕೊಂಡ್ಬಿಟ್ಟಿರುತ್ತೆ, ಅದನ್ನ ಈಸ್ಕೊಂಬರಕ್ಕೆ ಅಂತ ಹೋಗಿದೆ ಅಂತ ಹೇಳ್ತಾಳೆ. ಒಂದು ಬಟ್ಟೆ ಈಸ್ಕೊಂಬರಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ 3 ಗಂಟೆ ತನಕ ಯಾರ ಮನೇಲಿ ಇರ್ತಾರೆ ಅಲ್ವಾ?